ಸ್ನೇಹಿತರೆ, ಕಾಂತಾರ ಚಿತ್ರದಲ್ಲಿ ತೋರಿಸಿರುವ ಗುಳಿಗ ದೇವರ ಬಗ್ಗೆ ನಿಮಗೆ ಗೊತ್ತಾ? ಒಮ್ಮೆ ಪಾರ್ವತಿಯು ಶಿವನಿಗೆ ಭಸ್ಮವನ್ನು ಹಚ್ಚಿಕೊಳ್ಳಲು ಕೊಟ್ಟಾಗ ಶಿವನು ಅದರಲ್ಲಿ ಒಂದು ಸಣ್ಣ ಕಪ್ಪು ಕಲ್ಲನ್ನು ಗಮನಿಸ್ತಾನೆ. ಆ ಕಪ್ಪು ಕಲ್ಲನ್ನು ತೆಗೆದುಕೊಂಡು ಭೂಮಿಗೆ ಎಸೆಯುತ್ತಾನೆ. ಅದರಿಂದ ಒಂದು ಬೃಹತ್ತಾಕಾರದ ಕಪ್ಪು ಜೀವಿ ಹುಟ್ಟಿಕೊಳ್ಳುತ್ತೆ. ಈ ಜೀವಿ ಅತ್ಯಂತ ಉಗ್ರವಾಗಿರುತ್ತೆ. ಹಾಗಾಗಿ ಶಿವನು ಇದಕ್ಕೆ ಗುಳಿಗ ಎಂದು ಹೆಸರಿಡ್ತಾನೆ. ಈ ಜೀವಿ ಹಸಿವಿನಿಂದ ಕಿರ್ಚಾಡ್ತಾ ಇರುತ್ತೆ. ಹಾಗಾಗಿ ಈತನನ್ನು ಶಿವನು ವಿಷ್ಣುವಿನ ಹತ್ತಿರ ಕಳಿಸುತ್ತಾನೆ. ವಿಷ್ಣುವನು ಈತನಿಗೆ ನೆನಹುಲ ಸಂಖ್ಯೆ ಎಂಬ ಒಬ್ಬ ರಾಕ್ಷಸಿಯ ಉಬರದಲ್ಲಿ ಜನ್ಮವನ್ನು ಸ್ಥಾಪಿಸ್ತಾನೆ. ಈ ನೆನಹುಲ ಸಂಖ್ಯೆಗೆ ಒಂದು ಶಾಪವಿರುತ್ತೆ. ಆ ಶಾಪವೇನೆಂದರೆ ಈಕೆಗೆ ಹುಟ್ಟುವ ಮಗುವಿನಿಂದಲೇ ಈಕೆಯ ಸಾವು. ಹಾಗಾಗಿ ಗುಳಿಗ 27ನೇ ಮಗುವಾಗಿ ಈಕೆಯ ಹೊಟ್ಟೆಯನ್ನು ಬಗೆದು ಭೂಮಿಯ ಮೇಲೆ ಕಾಲಿಡ್ತಾನೆ. ಅಲ್ಲಿನಿಂದ ಇಲ್ಲಿಯವರೆಗೂ ಈತ ತುಳುನಾಡಿನ ದೈವವಾಗಿ ಮತ್ತು ತುಳುನಾಡನ್ನು ರಕ್ಷಣೆ ಮಾಡುತ್ತಾ ಇಂದಿಗೂ ಕೂಡ ಅಲ್ಲಿಯೇ ನೆಲೆಸಿದ್ದಾನೆ. ಇದಾಗಿತ್ತು